ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ಶಿವಮೊಗ್ಗದಲ್ಲಿ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಏನೀಗ ವೈರಲ್ ಆಗಿದೆಯಲ್ಲ, ಅದರ ತನಿಖೆ ಮುಗಿಯೋ ತನಕ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡಬೇಕು. ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಶೀಘ್ರವೇ ಕ್ರಮವನ್ನ ಕೈಗೊಳ್ಳಬೇಕು. ಇನ್ನು ತಾವು ತಪ್ಪಿತಸ್ಥರಲ್ಲ ಅನ್ನುವಂಥದ್ದು ಪ್ರೂವ್ ಆದ್ಮೇಲೆ ಮತ್ತೆ ಅವರು ವಾಪಸ್ ತಮ್ಮ ಸ್ಥಾನಕ್ಕೆ ಬರಲಿ, ಮಂತ್ರಿ ಸ್ಥಾನ ಅಲಂಕರಿಸಲಿ ಅಂತ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ವಸತಿ ಯೋಜನೆಯಲ್ಲಿ ಅಕ್ರಮಗಳಾಗ್ತಾ ಇದೆ, ಲಂಚಾವತಾರ ತಾಂಡವಾಡ್ತಾ ಇದೆ ಅಂತ BR ಪಾಟೀಲ್ ಏನು ಮಾತನಾಡಿದ್ರು. ಆ ಆಡಿಯೋ ಏನ್ ವೈರಲ್ ಆಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಅಂತ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡು ಆಮೇಲೆ ತಮ್ಮ ಸ್ಥಾನಕ್ಕೆ ಬರಲಿ ಅಂತ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಜಮೀರ್ ಅಹಮದ್ ಖಾನ್ರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು, ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂದೊಂದು. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೇದು ಅಂತ ನನಗೆ. ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ಸ್ವಪಕ್ಷದ ನಾಯಕನ ವಿರುದ್ಧನೇ ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಧ್ವನಿ ಎತ್ತಿದ್ದಾರೆ. ವಸತಿ ಯೋಜನೆಯಲ್ಲಿ ಲಂಚಾವತಾರ ತಾಂಡವಾಡ್ತಿದೆ ಅಂತ ಏನು BR ಪಾಟೀಲ್ ಅವರು ಮಾತನಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಎದುರಿಸಲಿ, ತನಿಖೆ ಆಗೋ ತನಕ ಸಚಿವ ಸ್ಥಾನಕ್ಕೆ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡ್ಲಿ ಅಂತ ಹೇಳಿ ತಮ್ಮದೇ ಪಕ್ಷದ ಸಚಿವರ ವಿರುದ್ಧ ಶಾಸಕರೊಬ್ಬರು ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಇದೀಗ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇರೋದು. ಶಿವಮೊಗ್ಗದಲ್ಲಿ ಈ ಕುರಿತಾಗಿ ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಮುಜುಗರವನ್ನು ತಂದಿರುವಂತಹ ಪ್ರಕರಣ ಇದಾಗಿರೋದ್ರಿಂದ ತಾವು ಕ್ಲೀನ್ ಅಂತ ಹೇಳಿ ಅಥವಾ ಈ ರೀತಿಯ ಈ ಪ್ರಕರಣದ ತನಿಖೆ ಮುಗಿಯೋ ತನಕ ತಮ್ಮ ಸ್ಥಾನ ಅವ್ರು ಬಿಟ್ಟು ಹೋಗ್ಲಿ ಅಂತ ಮಾತನಾಡಿದ್ದಾರೆ. ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು, ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂದೊಂದು. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೇದು ಅಂತ ನನಗೆ. ಒಬ್ಬ ಹಿರಿಯ